ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ಎಲ್ಲವೂ ಕರೆಕ್ಟ್ ಇದ್ರು ಏನಾದರೂ ಸಾಧನೆ ಮಾಡೋಕೆ ನೆಪ ಹೇಳ್ತಾನೆ. ಅದರಲ್ಲಿ ಅಂತಹ ಕಷ್ಟ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ನಿಂತು ಸಾಧನೆ ಮಾಡಿರೋ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ, ಮಾತಾಡಿಸ್ತಾ ಹೋಗೋಣ. ರೇವಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನಮಸ್ಕಾರ. ನೀವು ಹೇಗಿದ್ದೀರಿ? ಆರಾಮಾಗಿದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಟೈಮ್ ಮಾಡ್ಕೊಂಡು ಒಂದು ಬಿಸಿ ಇದ್ರು ಕೂಡ ನಮಗೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ನಮ್ಮ ಪುಣ್ಯ ಸರ್. ಆಕ್ಚುಲಿ ನಿಮ್ ಚಾನಲ್ ಎಲ್ಲ ನೋಡ್ತಾ ಇರ್ತೀವಿ, ಬಹಳ ಖುಷಿ ಆಗುತ್ತೆ ಸರ್ ನಿಮ್ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾ ಇರೋದು. ರೇವಣ್ಣ ಅವರೇ, ಏನ್ ಸಮಾಚಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ದೇವರ ಆಶೀರ್ವಾದ, ಎಲ್ಲ ಅಭಿಮಾನಿಗಳ ಪ್ರೀತಿ, ಗುರುಗಳ ಕೃಪೆ, ದರ್ಶನ್ ಸರ್ ಅವರ ಅಭಿಮಾನಿಗಳ ಪ್ರೀತಿ, ಅವರ ಆಶೀರ್ವಾದ, ಚೆನ್ನಾಗಿದ್ದೀನಿ ಸರ್. ಓಕೆ, ಮೂಲತಃ ರೇವಣ್ಣ ಅವರು ಎಲ್ಲಿ ಅವರು? ಸರ್, ನಂದು ಸೊಲ್ಲಾಪುರ ಜಿಲ್ಲೆ, ಅಕ್ಕಲಕೋಟೆ ತಾಲೂಕು, ಮಹಾರಾಷ್ಟ್ರ ರಾಜ್ಯದಲ್ಲಿ ಹೊಂದಿರುವಂತಹ ಸಣ್ಣ ಗ್ರಾಮ ತೋಳ್ನೂರು ಗ್ರಾಮದವನು ನಾನು. ಅಲ್ಲೇ ನೀವು ಹುಟ್ಟಿದ್ದು? ಹೌದಣ್ಣ, ನಾನು ಹುಟ್ಟಿದ್ದು ತೋಳ್ನೂರು ಗ್ರಾಮದಲ್ಲಿ. ಆಕ್ಚುಲಿ ನಾನು ಹುಟ್ಟಿದ್ದು ಕಲಬುರಗಿ ಜಿಲ್ಲಾ ಅಫಜಲ್ಪುರ ತಾಲೂಕಿನಲ್ಲಿ ಹುಟ್ಟಿದ್ದು, ಕರ್ನಾಟಕದಲ್ಲಿ ಹುಟ್ಟಿದ್ದು. ಅಪ್ಪನೂರು ತೋಳ್ನೂರಲ್ಲಿ ಇರೋದ್ರಿಂದ ನಾನು ತೋಳ್ನೂರಲ್ಲಿ ಇರ್ತೀನಿ. ಅಂದ್ರೆ ನಿಮಗೆ ಕನ್ನಡ ಮರಾಠಿ ಎರಡು ಕೂಡ ಬರುತ್ತೆ? ಮರಾಠಿ ಸ್ವಲ್ಪ ಸ್ವಲ್ಪ ತಿಳಿತದಣ್ಣ. ಕನ್ನಡ ಪರ್ಫೆಕ್ಟ್ ಕನ್ನಡ ಬರ್ತದಣ್ಣ. ಅಂದ್ರೆ ಈ ಒಂದು ಕಲೆ ಯಾವಾಗಿಂದ ನಿಮಗೆ ಸ್ಟಾರ್ಟ್ ಆಯ್ತು? ಅಂದ್ರೆ ಈ ಕಡೆ ನೀವು ನೋಡಿದ್ರೆ ಗಾಯನ ಮಾಡ್ತೀರಾ, ಸಾಹಿತ್ಯ ಕೂಡ ಬರೀತೀರಾ. ಯಾವಾಗಿಂದ ಈ ಒಂದು ನಿಮ್ಗೆ ಪ್ರತಿಭೆ ಸ್ಟಾರ್ಟ್ ಆಯ್ತು ಅಂತ? ಇಲ್ಲ ಅಣ್ಣ, ನಾನು 4 ವರ್ಷದವನಿದ್ದಾಗ ಮನೆಯಲ್ಲೆಲ್ಲ ಪಾತ್ರೆಗಳಿರ್ತಾವಲ್ಲ, ಈಗ ಬಕೆಟು, ಕೊಡ, ತಂಬ್ಗೆ, ತಾಟು, ಅವತ್ರನ್ನೆಲ್ಲ ಇಟ್ಕೊಂಡು ಒಂದು ಸೆಟಪ್ ಮಾಡಿದ್ದೆ ನಮ್ಮ ಮನೆಯಲ್ಲಿ. ಹಿಂಗೊಂದು ಕಟ್ಟೆ ಇರುತ್ತೆ, ಆ ಕಟ್ಟೆ ತೆಳಗ ಒಂದ್ ಸ್ವಲ್ಪ ಕುಲ್ಲ ಇರುತ್ತೆ, ಅಲ್ಲಿ ಕೊಡೆ ಹಾಕ್ತಿದ್ದೆ. ಕೊಡ ಹಾಕಿ ಅಲ್ಲಿ ಒಂದು ಬೇಸ್ ಬರ್ತಿತ್ತು. ಈ ಕಡೆ ಸೈಡ್ಗೆ ಒಂದು ಬಗೋಣಿ ಇಟ್ಟಿರ್ತಿದ್ದೆ, ಈ ಕಡೆ ಒಂದ್ ಸೈಡ್ ಬಕೆಟ್ ಇಟ್ಟಿರ್ತಿದ್ದೆ. ತುಂಬಾ ಚೆನ್ನಾಗಿ ನಾದ ಬರ್ತಿತ್ತು, ನುಡಿಸ್ತಿದ್ದೆ ಅಣ್ಣ. ಅದ್ರಿಂದಾನೇ ಆಕ್ಚುಲಿ ಸ್ವಲ್ಪ ಸ್ವಲ್ಪ ತಿಳಿತಾ ಬಂತು. ಯಾಕಂದ್ರೆ ನಮ್ಗ ಅವಾಗಿನ ರಾಗ ಗೊತ್ತಿರ್ಲಿಲ್ಲ, ತಾಳ ಗೊತ್ತಿರ್ಲಿಲ್ಲ. ಸುಮ್ನೆ ಒಂದ್ ಹಿಂದಿ ಹಾಡ್ ಕೇಳ್ತಂದ್ರೆ, ಒಂದ್ ಯಾವ್ದಾದ್ರು ಕನ್ನಡ ಜನಪದ ಹಾಡ ಕೇಳ್ತು ಅಂದ್ರೆ ಸುಮ್ನೆ ತಗೊಂಡ್ ಹಂಗೆ ಬಾರ್ಸೋದು, ಅದು ಒಂದು ಹುಚ್ಚ ಅಭ್ಯಾಸ ಆಯ್ತು. ಅದೇ ಇಲ್ಲಿವರೆಗೂ ಕೈ ಹಿಡಿದಿದ್ದು. ನಾನು ಈ ರಂಗಕ್ಕೆ ಈ ಒಂದು ಸಂಗೀತ ಕಲಿಬೇಕಂತ ಬಂದಾಗ ನಮ್ ದೊಡ್ಡಪ್ಪ ಪ್ರೈಮರಿ ಟೀಚರು. ಇವಾಗೆಲ್ಲ ನಮ್ಮ ಮನೆತನಕ್ಕೆ ಹಿರಿಯ ವ್ಯಕ್ತಿ, ನಮ್ಮ ಮನೆತನದ ಒಂದು ಕೀರ್ತಿ ಪತಾಕೆ ಆಕ್ಚುಲಿ ಎದುರುಗಡೆ ಕೂತಿದಾರ ಅಂತಲ್ಲ, ನಾನು ಎಲ್ಲಾ ಇಂಟರ್ವ್ಯೂ ಹೇಳ್ತಾ ಇರ್ತೀನಿ. ನಮ್ಮ ಮನೆತನದ ಹಿರಿಯ, ಆಕ್ಚುಲಿ ನಮ್ಮ ಅಪ್ಪಂಗೆ ಒಟ್ಟಲ್ಲಿ 2 ಅಣ್ಣ ತಮ್ಮಂದ್ರು. ನಮ್ ದೊಡ್ಡಪ್ಪ ಅವರೇ ದೊಡ್ಡವರು, 2ನೇದವ್ರು ನಮ್ಮ ಅಪ್ಪ, ಥರ್ಡ್ ನಮ್ ಕಾಕ, ನಮ್ಮ ಅತ್ತೆ ಎಲ್ರು ಇದ್ರು. ಸೊ ಹೀಗಾಗಿ ನಮ್ ದೊಡ್ಡಪ್ಪನ ಹಿರಿಯರಾಗಿದ್ರಿಂದ ಅವರು ಪ್ರೈಮರಿ ಟೀಚರು. ಅವರು ಒಂದ್ ದಿವ್ಸ ಮನೇಲಿ ಬಂದು ಮಲ್ಗಿದ್ರು. ಅವ್ರು ಟಿವಿ ಹಾಕೊಂಡ್ ಮಲ್ಗೋದ್ ಅಭ್ಯಾಸ. ಅವಾಗೆಲ್ಲ ಬ್ಯಾಸಗಿ ರಜಾ ಆಗಿತ್ತು, ಸೊ ಸ್ಯಾಟರ್ಡೆ ಇತ್ತು. ಹಿಂದಿ ಸಾಂಗ್ ಎಲ್ಲ ಹಾಕಿ ಮಲ್ಕೊಂಡಿದ್ರು. ಕರೆಂಟ್ ಹೋಗ್ಬಿಡ್ತು. ಅದು ಹಿಂದಿ ಸಾಂಗ್ ಏನು ಚೆನ್ನಾಗಿ ಹೋಗ್ತಿತ್ತಲ್ಲ, ಅದು ಸ್ಟಾಪ್ ಆಗಿದೆ. ಅವ್ರ ನಿದ್ರಲ್ಲಿದ್ರು. ಆಮೇಲೆ ಎದ್ ನೋಡ್ತಾರೆ, ಅದು ಕರೆಂಟು ಇಲ್ಲ. ಯಾವ್ದಿದು ಇದು ಅಂತೇಳಿ ಬಂದು ಹೊರಗಡೆ ನೋಡಿದಾಗ ನಾನ್ ಬಾರ್ಸೋದು ನೋಡಿ ಇಷ್ಟ ಆಗಿ, ಏನೋ ಮಾಡ್ತಾನೆ ಇವನು, ಚೆನ್ನಾಗ್ ಬೆಳಿಬಹುದು ಇವನು ಆಕ್ಚುಲಿ ಅಂತ ಹೇಳಿ ನನಗ್ ವಿಡಿಯೋ ಮಾಡಿ ತೋರಿಸಿ, ನೀನೇ ಬಾರ್ಸಿದ್ ಮಗ ಇದು, ಕೇಳು ಅಂತ ಹೇಳಿ ಕೇಳಿಸ್ಕೊಂಡು, ಆಮೇಲೆ ಅವ್ರು ಕಲಿಬೇಕಂತ ತಬಲಾ ಡಗ್ಗ ತಗೊಂಡಿದ್ರಣ್ಣ. ಆಕ್ಚುಲಿ ಅವ್ರು ಸ್ವಲ್ಪ ಈಗ ಆ ಕಡೆ ಸ್ವಲ್ಪ ಅವಾಗೆಲ್ಲ ನುಡಿಸ್ತಿದ್ರು, ಇವಾಗ ಕಡಿಮೆ. ಅವಾಗೆಲ್ಲ ಅವರು ಮುಲ್ಕಾ ಬಾಗ್ವಾನ್ ಗುರುಗಳು ಅಂತ ಹೇಳಿ ಅವ್ರ ಹತ್ರ ತಬಲಾ ಕಲಿಬೇಕಂತ ತಗೊಂಡಿದ್ರು. ಅವ್ರು ಕಲಿಯಕ್ ಆಗಿಲ್ಲ, ನಮಗ್ ಕೊಟ್ರು. ನಾನು ನಮ್ಮ ತಂದೆಯವರು ಅದನ್ನ ರಿಪೇರಿ ಮಾಡಿಸಿ ಕೊಟ್ರು. 4-5 ವರ್ಷದವನಿದ್ದಾಗ್ಲೇನೆ ತಬಲಾ ನುಡ್ಸಕ್ ಶುರು ಮಾಡ್ದೆ. ಆಮೇಲೆ ಪಕ್ಕಾ ತಬಲಾ ಮಾಡ್ಬೇಕು ಅಂತ ವಿಚಾರ ಇದ್ದಿದೆ. ಆಕ್ಚುಲಿ ನಾನು ಸಿಂಗರ್ ಆಗ್ಬೇಕಂತ ನನಗೆ ವಿಚಾರನೇ ಇರ್ಲಿಲ್ಲ. ಗಾಡ್ ಗಿಫ್ಟ್, ಅದು ದೇವ್ರು ಕೊಟ್ಟಿದ್ವಾರ. ತಬಲಾ ಕಲಿಬೇಕಂತ ಹೋದವನು, ತಬಲಾ ಕಲ್ತೆ. ಆಕ್ಚುಲಿ ನನ್ನ ಬಿಟ್ಟಿದ್ದು ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪ. ನನ್ಗಿವಾಗ 18 ವರ್ಷ ಅಣ್ಣ. ನಾನು 8ನೇ ವರ್ಷಕ್ಕೆ ಊರು ಬಿಟ್ಟಿದ್ದವಣ್ಣ. 8 ವರ್ಷ ನನಗ್ ನಡೀತಾ ಇತ್ತು. ಅವಾಗ್ಲೇ ಊರು ಬಿಟ್ಟೆ. ಬಿಜಾಪುರದಲ್ಲಿ ಬಂದ್ ಸೇರ್ಕೊಂಡೆ. ಕುಮಾರೇಶ್ವರ ಸಂಗೀತ ಮಹಾವಿದ್ಯಾಲಯ ಗಾನಭವನ, ಪಂಡಿತ ತೋಂಟದಾರ್ಯ ಕವಿ ಗವಾಯಿಗಳಂತ ಅವ್ರ ಹತ್ರ ಬಂದು ತಬಲಾ ಅಭ್ಯಾಸ ಸ್ಟಾರ್ಟ್ ಮಾಡಿದೆ. ಬಸವಂತರಾಯ್ ಒಂದ್ಲಿ ಗುರುಗಳವ್ರ ಹತ್ರ ತಬಲಾ ಕಲಿತಾನೆ ನಮ್ಮ ತೋಟೈ ಗುರುಗಳು ಹಾಡ್ತಿದ್ರು. ಅದು ನೋಡಿ ಸ್ವಲ್ಪ ದೇಣಿಗೆ ಗೊತ್ತಾಗ್ತಾ ಇತ್ತು. ಸೊ ಹೀಗಾಗಿ ಅಲ್ಲಿ ತಬಲಾ ಕಲ್ತು ಸ್ವಲ್ಪ ಹಂಗೆ ಅವ್ರು ಹಾಡ್ದಂಗ್ ಹಾಡ್ತಿದ್ದೆ. ಅದಾದ್ಮೇಲೆ ಲಾಕ್ಡೌನ್ ಆಯ್ತಣ್ಣ.
ಲಾಕ್ಡೌನ್ ಆದ್ಮೇಲೆ ಮನೇಲೆ ಉಳಿದೆ 2 ವರ್ಷ. ಹಾ. ಆಮೇಲೆ ಕಾಡ್ತಿತ್ತಣ್ಣ ಮನ್ಸಲ್ಲಿ, ಹಾ. ಏನಿದು ಲಾಕ್ಡೌನ್ ಬಿಡ್ತು, ಏನಿಲ್ವಲ್ಲ ಕೆಲ್ಸ, ಮುಂದೆ ಹೆಂಗಿದು ಅಂತಂದಾಗ ಹಾ. ಹಿಂಗೆ ನಾನು ಗದಗ್ ಸೇರ್ಕೊಳ್ತೀನಿ ಅಂತಂದಾಗ ಅಪ್ಪನ ಹತ್ರ ಎಲ್ಲ ಮಾತಾಡಿದಾಗ ಅವಾಗ ತುಂಬಾ ದೂರ ಗದಗ್ ಆಕ್ಚುಲಿ. ಓ. ಹಿಂಗಾಗಿ ಸ್ವಲ್ಪ ವಿಚಾರ ಮಾಡಿ ಅವಾಗ ನನಗ್ 13 ವರ್ಷ. ಹಾ. ಸೊ ಹೀಗಾಗಿ ಸಣ್ಣ ವಯಸ್ಸಲ್ಲಿ ಹೆಂಗಿರ್ತಾನೆ ಇವನು ಅಂತ ಹೇಳಿ ಅನ್ಕೊಂಡು, ಆಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಾಗ ಏನೋ ಮಾಡ್ಬೇಕು ಜೀವನದಲ್ಲಿ ಅಂತಂದಾಗ ಅಲ್ಲಿ ಹೋಗಿ ಸೇರ್ಕೊಂಡೆ. ಗದುಗಿನ ವೀರೇಶ್ವರ ಪುಣ್ಯಾಶ್ರಮ, ಅಂದರ ಬಾಳಿನ ನಂದಾದೀಪ, ಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳವರು ನಡೆಸಿರುವಂತ ಹಾಕಿಕೊಟ್ಟಿರುವಂತ ಮಾರ್ಗದಲ್ಲಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಹೋಗಿ ಸೇರ್ಕೊಂಡೆ ಅಣ್ಣ. ಅಲ್ಲಿನೂ ತಬಲಾ ಕಲಿಬೇಕಂತ ಹೋದವನು. ತಬಲಾ ಸೇವೆ ಮಾಡ್ತಾ ಮಾಡ್ತಾ ಆಮೇಲೆ ಸಂಗೀತ ಕಲಿಬೇಕಂತ ಆಸಕ್ತಿ ಆಯ್ತು. ಪಂಡಿತ್ ವೆಂಕಟೇಶ್ ಆಲ್ಕಡುಗುರುಗಳ ಹತ್ರ ಸಂಗೀತ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಅಣ್ಣ. ಇನ್ನು ರಿಯಾಲಿಟಿ ಶೋಗ್ ಬರ್ಬೇಕಂದ್ರೆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅಲ್ಲಿಗೆ ಹೋಗಿ 3 ತಿಂಗಳ ಆದ್ಮೇಲೆ ಗುರುಗಳ ಆಶೀರ್ವಾದದಿಂದ ರಿಯಾಲಿಟಿ ಶೋಗ್ ಬಂದಿದ್ದೆ. ಇಷ್ಟಿದೆ ಅಣ್ಣ ಆಕ್ಚುಲಿ. ಇಷ್ಟು ನೀವು ಬೆಳೆದ್ ಬಂದ ರಿಯಾಲಿಟಿ ಶೋ ತನಕ ಬೆಳೆದ್ ಬಂದ ಹಾದಿ. ಅಂದ್ರೆ ನೀವು ಈ ಒಂದು ಸಂಗೀತ ಶಾಲೆಗಳಿಗೆ ಮುಂಚೆ ಏನಾದ್ರು ಸೇರ್ಕೊಂಡಿದ್ರೆ, ಅಂದ್ರೆ ಪ್ರಾರಂಭದಲ್ಲಿ ನಿಮಗೆ ಇದೇ ಒಂದು ಕಲೆಯನ್ನ ನಿಮ್ಮ ದೊಡ್ಡಪ್ಪ ಅವರೇ ಗುರ್ತಿಡಿದ್ದು ಅಲ್ವಾ? ನೀವೊಂದು ಬಾರಿಸ್ತಾ ಇದ್ರೆ ಅವಾಗ ಕಂಡಿಡಿದ್ರೆ ಏನೋ ಮಾಡ್ತೀಯ ಅಂತ ಗುರ್ತಿಡಿದ್ರು ಅಲ್ಲಿ. ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ತರ ನಿಮ್ ಮನೇಲೆ ನಿಮ್ಮನ್ನ ಗುರ್ತಿಡ್ಬಿಟ್ರು, ನಿಮ್ಮ ಪ್ರತಿಭೆನ. ಅದು ನಿಮಗೆ ನೋಡ್ತಾ ನೋಡ್ತಾ ಕೇಳ್ತಾ ಅದು ನಿಮಗೆ ಬಂದಿರೋ ಕಲೆ. ಎಲ್ಲೂ ನೀವು ಶಾಲೆಗೆ ಹೋಗಿಲ್ಲ, ಯಾವ್ದೇ ಸಂಗೀತ ಶಾಲೆಗೆ ಹೋಗಿಲ್ಲ. ಆಮೇಲೆ ಹೇಳಿದ್ನಲ್ಲ, ಅದಾದ್ಮೇಲೆ ಬಿಜಾಪುರಕ್ಕೆ ಹೋದೆ, ಗದಗ್ ಬಂದೆ ಅಂತಂದ್ರಲ್ಲ, ಅದು ಒಂದ್ ಕಡೆ ಆದ್ರೆ ಮನೆಯಲ್ಲಿ ನಮ್ಮ ತಾತ ಸಂಬಾಳಿ ಕಡೆಲ್ಲ ವೀರಗಾಸೆ ಎಲ್ಲ ಮಾಡ್ತಾರೆ. ನಮ್ ಕಡೆ ವೀರಭದ್ರನ ಕುಣಿತ, ಹಳ್ಳಿ ಮೆರವಣಿಗೆ ಅದೆಲ್ಲ ನಮ್ ತಾತ ನೋಡಿಸ್ತಿದ್ರು. ಅದಾದ್ಮೇಲೆ ನಮ್ ತಾತ ಆದ್ಮೇಲೆ ನಮ್ಮಪ್ಪ ನೋಡಿಸ್ತಿದ್ರು. ನಮ್ಮಪ್ಪ ಇವಾಗ್ಲೂ ಸಂಬಾಳ್ ನುಡಿಸ್ತಾರೆ. ಅವ್ರು ನುಡಿಸಿದಾಗ ಅದನ್ನು ತಗೊಂಡ್ ನುಡಿಸ್ತಾ ಇದ್ದೆ. ಎಲ್ಲ ದೇವ್ರ ಕೃಪೆ ಅಣ್ಣ, ಸಂಬಾಳ ಬಾರ್ಸೋದ್ ಕಲ್ತೆ. ಆಮೇಲೆ ಹುಚ್ಚು ಏನಂದ್ರಣ, ಇವಾಗ ಮದ್ವೆ ಆಮೇಲೆ ಎಂಗೇಜ್ಮೆಂಟು, ಶ್ರೀಮಂತ ಅಲ್ಲೆಲ್ಲ ಮ್ಯೂಸಿಕಲ್ ಗಾಡಿ ಬರೋದು. ಹೌದು, ಇವಾಗೂ ಇದೆ ಅದು. ಅಲ್ಲಿ ನಮ್ಮೂರಲ್ಲಿ ಅದನ್ನ ಕೇಳಿದ ತಕ್ಷಣ ನಾನ್ ಮನೇಲಿ ಇರ್ತಿರ್ಲಿಲ್ಲ. ಅದೇನೋ ಒಂದು ಹುಚ್ಚು. ಅವ್ರೇನಾದ್ರು ನುಡ್ಸಿದ್ರೆ ಏನ್ ನಿಂಪಪ್ಪ ಇದು, ಬೇಡ ಇದು, ಹೋಗೋಣ ಅಂತೇಳಿ ಎಷ್ಟೋ ಸಲ ನಮ್ಮ ಅಪ್ಪ ಕರಿಯಾಕ್ ಬರೋರು ನನ್ನನ್ನ. ಎಲ್ಲೋ ಅಂದ್ರೆ ಊರಲ್ಲಿ ಮೆರವಣಿಗೆ ಎಲ್ಲ ನಡೀತಿತ್ತಲ್ಲ, ಅದೋಗಿ ಅವ್ರ ಗಾಡಿಯಲ್ಲಿ ಕೂತ್ಕೋತಿದ್ದೆ, ಅವ್ರು ನುಡ್ಸೋದನ್ನ ಕೇಳ್ತಿದ್ದೆ. ಅವ್ರ ಜೊತೆಗೆ ನಾನು ಕೀಬೋರ್ಡ್ ನುಡ್ಸೋದು, ಸುಮ್ನೆ ಏನಾರು ಒಂದು ಸ್ವರಜ್ಞಾನ ಮಾಡ್ಕೊಳ್ಳೋದು. ಅದೇನೋ ಅಂತಾರಲ್ಲ ಗಾಡ್ ಗಿಫ್ಟ್. ಅದಾದ್ಮೇಲೆ ಇವಾಗ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಂಗೀತ ಅಭ್ಯಾಸ ನಡೀತಾ ಇದ್ದಾನೆ. ಅಲ್ಲಿಂದ ಬಂದಿದ್ದು ಇಲ್ಲಿವರೆಗೂ ನಡೀತಾ ಇದೆ ಒಟ್ಟಲ್ಲಿ. ಇನ್ನು ಸಂಗೀತ ಅಭ್ಯಾಸ ಇನ್ನೂ ನಿಂತಿಲ್ಲ ನಿಮ್ದು ಅಭ್ಯಾಸ? ಇಲ್ಲ ಆಕ್ಚುಲಿ ಸಂಗೀತ ಸಾಗರಿದ್ದಂಗಣ, ಎಷ್ಟು ಕೊನೆ ಇಲ್ಲ. ಇಲ್ಲ ಅಣ್ಣ, ಕೊನೆನೇ ಇಲ್ಲ ಇದಕ್ಕೆ. ಆಕ್ಚುಲಿ ನೀವ್ ಎಷ್ಟು ಕಲ್ತ್ರು ಇನ್ನ ಮಾಡಬೇಕು, ಇನ್ನೂ ಮಾಡ್ಬೇಕನ್ನೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.